ಎಸ್ ನಮ್ಮ ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಅಪರೂಪದ ರಾಜಕಾರಣಿ, ಎಲ್ಲರಿಗೂ ಹತ್ತಿರವಾದಂಥ ರಾಜಕಾರಣಿ, ಬೆಂಗಳೂರಿಗೆ ಅಪಾರವಾದ ಕೊಡುಗೆ ನೀಡಿದರು. ಇವತ್ತು ನಮ್ಮ ಜೊತೆ ಇಲ್ಲ. ನಿಜವಾಗ್ಲೂ ಅಪರೂಪದವರು, ಸಹೃದಯಗಳು. ಈ ಥರದ ರಾಜಕಾರಣದಲ್ಲಿ ಸಿಗುವಂಥವರು ಭಾಳ ಕಡಿಮೆ, ವಿರಳ. ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ರಾಜ್ಯದಲ್ಲಿ ಒಂದು ನಿಜವಾದ ಟರ್ನಿಂಗ್ ಪಾಯಿಂಟ್, ಅದರಲ್ಲೂ ಬೆಂಗಳೂರಿಗೆ ಅವರು ಕೊಟ್ಟಿರುವಂಥ ಕೊಡುಗೆ ಸದಾ ಬೆಂಗಳೂರಿಗೆ ನೆನಪಿಸಬೇಕು. ಒಂದು ಕಡೆ ಮೂಲಭೂತ ಸೌಕರ್ಯಗಳು, ಇನ್ನೊಂದು ಕಡೆ ಕುಡಿಯೋ ನೀರಿನ ವ್ಯವಸ್ಥೆ, ಕಾವೇರಿಯ ಒಂದು ಸಮಸ್ಯೆ ಬಗೆಹರಿಸೋದಲ್ಲಿ. ಯಾಕಂದರೆ ಅದೇ ಸಂದರ್ಭದಲ್ಲಿ ಮಾನ್ಯ ಅನಂತಕುಮಾರ್ ಅವರು ಕೇಂದ್ರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಭಾಳ ಜನ ಹೇಳೋರು ಒಂದು ಕಡೆ ಇಟ್ ವಾಸ್ ಅನ್ ಎಕ್ಸಲೆಂಟ್ ಕಾಂಬಿನೇಷನ್. ಕೇಂದ್ರದ ನಗರಾಭಿವೃದ್ಧಿ ಸಚಿವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇಬ್ಬರು ಅದೇ ಥರದ ಸ್ವಭಾವ ಗುಣಗಳನ್ನು ಹೊಂದಿದ್ರು. ರಾಜಕೀಯವಾಗಿ ವಿರೋಧ ಪಕ್ಷದಲ್ಲಿ ಇದ್ದರೂ BJPಯು ಅಧಿಕಾರಕ್ಕೆ ಬರಬೇಕು ಅಂತ ಬಹಳ ಪ್ರಬಲವಾಗಿ ಹೋರಾಟ ನಡೆಸಿರುವಂಥ ಸಂದರ್ಭ ಅದು 2001, 2003. ಆದರೆ ಅವನ್ನೆಲ್ಲ ಪಕ್ಕಕ್ಕಿಟ್ಟು ಇವತ್ತೇನು ಬೆಂಗಳೂರಿನಲ್ಲಿ ನಾವು ಇಷ್ಟೊಂದು ಫ್ಲೈಓವರ್ ನೋಡ್ತಿರ್ಬೋದು, ಮೆಟ್ರೋನು ಅದೇ ಸಂದರ್ಭದಲ್ಲೇ ಪಾಸಾಗಿರುವಂಥದ್ದು ಇರ್ಬೋದು, ಜೊತೆಗೆ ಕಾವೇರಿಗೆ ಒಂದು ತಾತ್ವಿಕ ಅಂತ ಕೊಟ್ಟಿದ್ದಿರ್ಬೋದು, ಟ್ರಿಬ್ಯುನಲ್ ಮಾಡಿದ್ದು, ಈ ಥರದ ಭಾಳಷ್ಟು ಕೆಲಸಗಳಲ್ಲಿ SM ಕೃಷ್ಣ ಅವರು ಮತ್ತು ಅನಂತಕುಮಾರ್ ಅವರು ಜೊತೆಯಾಗಿ ಮಾಡಿದ್ದು. ಅದರಲ್ಲೂ ಅದಮ್ಯ ಚೇತನ ಅಂತೂ ಯಾವತ್ತೂ ಮರೆಯೋಂಗಿಲ್ಲ. ನಮ್ಮ ಅಡುಗೆ ಮನೆ ಈಗೇನು ನಾವು ಬೆಂಗಳೂರಿನ ಮೊದಲನೇ ಅಡುಗೆ ಮನೆ ನಾವೇನು ಪ್ರಾರಂಭ ಮಾಡಿದ್ವೋ ಅದಕ್ಕೆ ಸ್ಥಳಾವಕಾಶ ಬೇಕು ಅಂದಾಗ ಸಮಯವೂ ಭಾಳ ಕಡಿಮೆ ಇತ್ತು. 2 ಗಂಟೆಯಲ್ಲಿ ಬಹುಶಃ ಇದು ಅತ್ಯಂತ ವೇಗವಾಗಿ ಯಾರಿಗಾದರೂ ಸ್ಥಳ ಸಿಗುತ್ತದೆ. ಈ ಥರದ ಸೇವಾ ಚಟುವಟಿಕೆಗಳನ್ನು ಪಕ್ಷಾತೀತವಾಗಿ ಗುರುತಿಸುವಂಥ ವ್ಯಕ್ತಿಯವರು ಆ ಸ್ಥಳವನ್ನು ಕೊಟ್ಟರು. ಅಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ದೇಶಾದ್ಯಂತ ಈ ಊಟ ಹೋಗಲಿಕ್ಕೆ ಸಾಧ್ಯ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತೀವಿ, ಗ್ರೇಟರ್ ಬೆಂಗಳೂರು ಅಂತೀವಿ. ಅವಾಗೆ 2004ರಲ್ಲಿ ಇವರು IT BT ತಂದವರು, ತುಂಬ ಅಭಿವೃದ್ಧಿ ಕೆಲಸ ಮಾಡಿದವರು. ಒಂದು ಬೆಂಗಳೂರು ಈ ಮಟ್ಟಕ್ಕೆ ಬೆಳೆಯಬೇಕಂದ್ರೆ ಮುಖ್ಯ ಕಾರಣಕರ್ತರು. ಖಂಡಿತವಾಗಿಯೂ IT.com ಅನ್ನುವಂಥ ಕಾರ್ಯಕ್ರಮ ಶುರು ಮಾಡಿದ್ದು ನನಗೆ ನೆನಪಿದೆ. ಪ್ರತಿ ವರ್ಷ ನಾನು IT ಕ್ಷೇತ್ರದಿಂದ ಬಂದವಳಾಗಿ ಪ್ರತಿ ವರ್ಷ ಆ ಒಂದು IT.com ಬರೀ ಭಾರತಕ್ಕಲ್ಲ, ಇಡೀ ಜಗತ್ತಿಗೇನೆ ಒಂದು ಭಾಗವಹಿಸಬೇಕು ಅನ್ನುವಂಥ ಒಂದು ಪ್ರದರ್ಶನ ಆಯಿತು. ರಸ್ತೆಗಳು ಮತ್ತು ನೀರಿಲ್ಲ ಅಂತಂದರೆ ಇವ್ಯಾವುದೂ ಮಾಡೋಕ್ಕಾಗಲ್ಲ. ಹೀಗಾಗಿ ಬೆಂಗಳೂರನ್ನು ಅಂತಾರಾಷ್ಟ್ರೀಯ ನಕ್ಷೆಯಲ್ಲಿ ತಂದಿರೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ಅನ್ನೋದಕ್ಕಿಂತ ತಂದಿರೋರೇ SM ಕೃಷ್ಣ ಅವರು ಅಂತ ಖಂಡಿತವಾಗಿ ಹೇಳ್ಬೋದು. ಎಸ್ ನಮ್ಮ ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಅಪರೂಪದ ರಾಜಕಾರಣಿ, ಎಲ್ಲರಿಗೂ ಹತ್ತಿರವಾದಂಥ ರಾಜಕಾರಣಿ, ಬೆಂಗಳೂರಿಗೆ ಅಪಾರವಾದ ಕೊಡುಗೆ ನೀಡಿದರು. ಇವತ್ತು ನಮ್ಮ ಜೊತೆ ಇಲ್ಲ. ನಿಜವಾಗ್ಲೂ ಅಪರೂಪದವರು, ಸಹೃದಯಗಳು. ಈ ಥರದ ರಾಜಕಾರಣದಲ್ಲಿ ಸಿಗುವಂಥವರು ಭಾಳ ಕಡಿಮೆ, ವಿರಳ. ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ರಾಜ್ಯದಲ್ಲಿ ಒಂದು ನಿಜವಾದ ಟರ್ನಿಂಗ್ ಪಾಯಿಂಟ್, ಅದರಲ್ಲೂ ಬೆಂಗಳೂರಿಗೆ ಅವರು ಕೊಟ್ಟಿರುವಂಥ ಕೊಡುಗೆ ಸದಾ ಬೆಂಗಳೂರಿಗೆ ನೆನಪಿಸಬೇಕು. ಒಂದು ಕಡೆ ಮೂಲಭೂತ ಸೌಕರ್ಯಗಳು, ಇನ್ನೊಂದು ಕಡೆ ಕುಡಿಯೋ ನೀರಿನ ವ್ಯವಸ್ಥೆ, ಕಾವೇರಿಯ ಒಂದು ಸಮಸ್ಯೆ ಬಗೆಹರಿಸೋದಲ್ಲಿ. ಯಾಕಂದರೆ ಅದೇ ಸಂದರ್ಭದಲ್ಲಿ ಮಾನ್ಯ ಅನಂತಕುಮಾರ್ ಅವರು ಕೇಂದ್ರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಭಾಳ ಜನ ಹೇಳೋರು ಒಂದು ಕಡೆ ಇಟ್ ವಾಸ್ ಅನ್ ಎಕ್ಸಲೆಂಟ್ ಕಾಂಬಿನೇಷನ್. ಕೇಂದ್ರದ ನಗರಾಭಿವೃದ್ಧಿ ಸಚಿವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇಬ್ಬರು ಅದೇ ಥರದ ಸ್ವಭಾವ ಗುಣಗಳನ್ನು ಹೊಂದಿದ್ರು. ರಾಜಕೀಯವಾಗಿ ವಿರೋಧ ಪಕ್ಷದಲ್ಲಿ ಇದ್ದರೂ BJPಯು ಅಧಿಕಾರಕ್ಕೆ ಬರಬೇಕು ಅಂತ ಬಹಳ ಪ್ರಬಲವಾಗಿ ಹೋರಾಟ ನಡೆಸಿರುವಂಥ ಸಂದರ್ಭ ಅದು 2001, 2003. ಆದರೆ ಅವನ್ನೆಲ್ಲ ಪಕ್ಕಕ್ಕಿಟ್ಟು ಇವತ್ತೇನು ಬೆಂಗಳೂರಿನಲ್ಲಿ ನಾವು ಇಷ್ಟೊಂದು ಫ್ಲೈಓವರ್ ನೋಡ್ತಿರ್ಬೋದು, ಮೆಟ್ರೋನು ಅದೇ ಸಂದರ್ಭದಲ್ಲೇ ಪಾಸಾಗಿರುವಂಥದ್ದು ಇರ್ಬೋದು, ಜೊತೆಗೆ ಕಾವೇರಿಗೆ ಒಂದು ತಾತ್ವಿಕ ಅಂತ ಕೊಟ್ಟಿದ್ದಿರ್ಬೋದು, ಟ್ರಿಬ್ಯುನಲ್ ಮಾಡಿದ್ದು, ಈ ಥರದ ಭಾಳಷ್ಟು ಕೆಲಸಗಳಲ್ಲಿ SM ಕೃಷ್ಣ ಅವರು ಮತ್ತು ಅನಂತಕುಮಾರ್ ಅವರು ಜೊತೆಯಾಗಿ ಮಾಡಿದ್ದು. ಅದರಲ್ಲೂ ಅದಮ್ಯ ಚೇತನ ಅಂತೂ ಯಾವತ್ತೂ ಮರೆಯೋಂಗಿಲ್ಲ. ನಮ್ಮ ಅಡುಗೆ ಮನೆ ಈಗೇನು ನಾವು ಬೆಂಗಳೂರಿನ ಮೊದಲನೇ ಅಡುಗೆ ಮನೆ ನಾವೇನು ಪ್ರಾರಂಭ ಮಾಡಿದ್ವೋ ಅದಕ್ಕೆ ಸ್ಥಳಾವಕಾಶ ಬೇಕು ಅಂದಾಗ ಸಮಯವೂ ಭಾಳ ಕಡಿಮೆ ಇತ್ತು. 2 ಗಂಟೆಯಲ್ಲಿ ಬಹುಶಃ ಇದು ಅತ್ಯಂತ ವೇಗವಾಗಿ ಯಾರಿಗಾದರೂ ಸ್ಥಳ ಸಿಗುತ್ತದೆ. ಈ ಥರದ ಸೇವಾ ಚಟುವಟಿಕೆಗಳನ್ನು ಪಕ್ಷಾತೀತವಾಗಿ ಗುರುತಿಸುವಂಥ ವ್ಯಕ್ತಿಯವರು ಆ ಸ್ಥಳವನ್ನು ಕೊಟ್ಟರು. ಅಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ದೇಶಾದ್ಯಂತ ಈ ಊಟ ಹೋಗಲಿಕ್ಕೆ ಸಾಧ್ಯ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತೀವಿ, ಗ್ರೇಟರ್ ಬೆಂಗಳೂರು ಅಂತೀವಿ. ಅವಾಗೆ 2004ರಲ್ಲಿ ಇವರು IT BT ತಂದವರು, ತುಂಬ ಅಭಿವೃದ್ಧಿ ಕೆಲಸ ಮಾಡಿದವರು. ಒಂದು ಬೆಂಗಳೂರು ಈ ಮಟ್ಟಕ್ಕೆ ಬೆಳೆಯಬೇಕಂದ್ರೆ ಮುಖ್ಯ ಕಾರಣಕರ್ತರು. ಖಂಡಿತವಾಗಿಯೂ IT.com ಅನ್ನುವಂಥ ಕಾರ್ಯಕ್ರಮ ಶುರು ಮಾಡಿದ್ದು ನನಗೆ ನೆನಪಿದೆ. ಪ್ರತಿ ವರ್ಷ ನಾನು IT ಕ್ಷೇತ್ರದಿಂದ ಬಂದವಳಾಗಿ ಪ್ರತಿ ವರ್ಷ ಆ ಒಂದು IT.com ಬರೀ ಭಾರತಕ್ಕಲ್ಲ, ಇಡೀ ಜಗತ್ತಿಗೇನೆ ಒಂದು ಭಾಗವಹಿಸಬೇಕು ಅನ್ನುವಂಥ ಒಂದು ಪ್ರದರ್ಶನ ಆಯಿತು. ರಸ್ತೆಗಳು
ಮತ್ತು ನೀರಿಲ್ಲ ಅಂತಂದರೆ ಇವು ಯಾವುದೂ ಮಾಡೋಕ್ಕಾಗಲ್ಲ. ಹೀಗಾಗಿ ಬೆಂಗಳೂರನ್ನು ಅಂತಾರಾಷ್ಟ್ರೀಯ ನಕ್ಷೆಯಲ್ಲಿ ತಂದಿರೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ಅನ್ನೋದಕ್ಕಿಂತ ತಂದಿರೋರೇ ಶ್ರೀ ಎಸ್ ಎಂ ಕೃಷ್ಣ ಅವರು ಅಂತ ಖಂಡಿತವಾಗಿ ಹೇಳ್ಬೋದು. ನಮ್ಮ ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಅಪರೂಪದ ರಾಜಕಾರಣಿ, ಎಲ್ಲರಿಗೂ ಹತ್ತಿರವಾದಂಥ ರಾಜಕಾರಣಿ, ಬೆಂಗಳೂರಿಗೆ ಅಪಾರವಾದ ಕೊಡುಗೆ ನೀಡಿದರು. ಇವತ್ತು ನಮ್ಮ ಜೊತೆ ಇಲ್ಲ. ನಿಜವಾಗ್ಲೂ ಅಪರೂಪದವರು, ಸಹೃದಯಗಳು, ಈ ಥರದ ರಾಜಕಾರಣದಲ್ಲಿ ಸಿಗುವಂಥವರು ಭಾಳ ಕಡಿಮೆ, ವಿರಳ. ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ರಾಜ್ಯದಲ್ಲಿ ಒಂದು ನಿಜವಾದ ಟರ್ನಿಂಗ್ ಪಾಯಿಂಟ್, ಅದರಲ್ಲೂ ಬೆಂಗಳೂರಿಗೆ ಅವರು ಕೊಟ್ಟಿರುವಂಥ ಕೊಡುಗೆ ಸದಾ ಬೆಂಗಳೂರಿಗೆ ನೆನಪಿಸಬೇಕು. ಒಂದು ಕಡೆ ಮೂಲಭೂತ ಸೌಕರ್ಯಗಳು, ಇನ್ನೊಂದು ಕಡೆ ಕುಡಿಯೋ ನೀರಿನ ವ್ಯವಸ್ಥೆ, ಕಾವೇರಿಯ ಒಂದು ಸಮಸ್ಯೆ ಬಗೆಹರಿಸೋದಲ್ಲಿ. ಯಾಕಂದರೆ ಅದೇ ಸಂದರ್ಭದಲ್ಲಿ ಮಾನ್ಯ ಅನಂತಕುಮಾರ್ ಅವರು ಕೇಂದ್ರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಭಾಳ ಜನ ಹೇಳೋರು ಒಂದು ಕಡೆ ಇಟ್ ವಾಸ್ ಅನ್ ಎಕ್ಸಲೆಂಟ್ ಕಾಂಬಿನೇಷನ್. ಕೇಂದ್ರದ ನಗರಾಭಿವೃದ್ಧಿ ಸಚಿವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇಬ್ಬರು ಅದೇ ಥರದ ಸ್ವಭಾವ ಗುಣಗಳನ್ನು ಹೊಂದಿದ್ರು. ರಾಜಕೀಯವಾಗಿ ವಿರೋಧ ಪಕ್ಷದಲ್ಲಿ ಇದ್ದರೂ BJPಯು ಅಧಿಕಾರಕ್ಕೆ ಬರಬೇಕು ಅಂತ ಬಹಳ ಪ್ರಬಲವಾಗಿ ಹೋರಾಟ ನಡೆಸಿರುವಂಥ ಸಂದರ್ಭ ಅದು 2001, 2003. ಆದರೆ ಅವನ್ನೆಲ್ಲ ಪಕ್ಕಕ್ಕಿಟ್ಟು ಇವತ್ತೇನು ಬೆಂಗಳೂರಿನಲ್ಲಿ ನಾವು ಇಷ್ಟೊಂದು ಫ್ಲೈಓವರ್ ನೋಡ್ತಿರ್ಬೋದು, ಮೆಟ್ರೋನು ಅದೇ ಸಂದರ್ಭದಲ್ಲೇ ಪಾಸಾಗಿರುವಂಥದ್ದು ಇರ್ಬೋದು, ಜೊತೆಗೆ ಕಾವೇರಿಗೆ ಒಂದು ತಾತ್ವಿಕ ಅಂತ ಕೊಟ್ಟಿದ್ದಿರ್ಬೋದು, ಟ್ರಿಬ್ಯುನಲ್ ಮಾಡಿದ್ದು, ಈ ಥರದ ಭಾಳಷ್ಟು ಕೆಲಸಗಳಲ್ಲಿ ಶ್ರೀ ಎಸ್ ಎಂ ಕೃಷ್ಣ ಅವರು ಮತ್ತು ಅನಂತಕುಮಾರ್ ಅವರು ಜೊತೆಯಾಗಿ ಮಾಡಿದ್ದು. ಅದರಲ್ಲೂ ಅದಮ್ಯ ಚೇತನ ಅಂತೂ ಯಾವತ್ತೂ ಮರೆಯೋಂಗಿಲ್ಲ. ನಮ್ಮ ಅಡುಗೆ ಮನೆ ಈಗೇನು ನಾವು ಬೆಂಗಳೂರಿನ ಮೊದಲನೇ ಅಡುಗೆ ಮನೆ ನಾವೇನು ಪ್ರಾರಂಭ ಮಾಡಿದ್ವೋ ಅದಕ್ಕೆ ಸ್ಥಳಾವಕಾಶ ಬೇಕು ಅಂದಾಗ ಸಮಯವೂ ಭಾಳ ಕಡಿಮೆ ಇತ್ತು. 2 ಗಂಟೆಯಲ್ಲಿ ಬಹುಶಃ ಇದು ಅತ್ಯಂತ ವೇಗವಾಗಿ ಯಾರಿಗಾದರೂ ಸ್ಥಳ ಸಿಗುತ್ತದೆ. ಈ ಥರದ ಸೇವಾ ಚಟುವಟಿಕೆಗಳನ್ನು ಪಕ್ಷಾತೀತವಾಗಿ ಗುರುತಿಸುವಂಥ ವ್ಯಕ್ತಿಯವರು ಆ ಸ್ಥಳವನ್ನು ಕೊಟ್ಟರು. ಅಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ದೇಶಾದ್ಯಂತ ಈ ಊಟ ಹೋಗಲಿಕ್ಕೆ ಸಾಧ್ಯ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತೀವಿ, ಗ್ರೇಟರ್ ಬೆಂಗಳೂರು ಅಂತೀವಿ. ಅವಾಗೆ 2004ರಲ್ಲಿ ಇವರು IT-BT ತಂದವರು, ತುಂಬ ಅಭಿವೃದ್ಧಿ ಕೆಲಸ ಮಾಡಿದವರು. ಒಂದು ಬೆಂಗಳೂರು ಈ ಮಟ್ಟಕ್ಕೆ ಬೆಳೆಯಬೇಕಂದ್ರೆ ಮುಖ್ಯ ಕಾರಣಕರ್ತರು. ಖಂಡಿತವಾಗಿಯೂ IT.com ಅನ್ನುವಂಥ ಕಾರ್ಯಕ್ರಮ ಶುರು ಮಾಡಿದ್ದು ನನಗೆ ನೆನಪಿದೆ. ಪ್ರತಿ ವರ್ಷ ನಾನು IT ಕ್ಷೇತ್ರದಿಂದ ಬಂದವಳಾಗಿ ಪ್ರತಿ ವರ್ಷ ಆ ಒಂದು IT.com ಬರೀ ಭಾರತಕ್ಕಲ್ಲ, ಇಡೀ ಜಗತ್ತಿಗೇನೆ ಒಂದು ಭಾಗವಹಿಸಬೇಕು ಅನ್ನುವಂಥ ಒಂದು ಪ್ರದರ್ಶನ ಆಯಿತು. ರಸ್ತೆಗಳು ಮತ್ತು ನೀರಿಲ್ಲ ಅಂತಂದರೆ ಇವು ಯಾವುದೂ ಮಾಡೋಕ್ಕಾಗಲ್ಲ. ಹೀಗಾಗಿ ಬೆಂಗಳೂರನ್ನು ಅಂತಾರಾಷ್ಟ್ರೀಯ ನಕ್ಷೆಯಲ್ಲಿ ತಂದಿರೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ಅನ್ನೋದಕ್ಕಿಂತ ತಂದಿರೋರೇ ಶ್ರೀ ಎಸ್ ಎಂ ಕೃಷ್ಣ ಅವರು ಅಂತ ಖಂಡಿತವಾಗಿ ಹೇಳ್ಬೋದು. ನಮ್ಮ ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಅಪರೂಪದ ರಾಜಕಾರಣಿ, ಎಲ್ಲರಿಗೂ ಹತ್ತಿರವಾದಂಥ ರಾಜಕಾರಣಿ, ಬೆಂಗಳೂರಿಗೆ ಅಪಾರವಾದ ಕೊಡುಗೆ ನೀಡಿದರು. ಇವತ್ತು ನಮ್ಮ ಜೊತೆ ಇಲ್ಲ. ನಿಜವಾಗ್ಲೂ ಅಪರೂಪದವರು, ಸಹೃದಯಗಳು, ಈ ಥರದ ರಾಜಕಾರಣದಲ್ಲಿ ಸಿಗುವಂಥವರು ಭಾಳ ಕಡಿಮೆ, ವಿರಳ. ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ರಾಜ್ಯದಲ್ಲಿ ಒಂದು ನಿಜವಾದ ಟರ್ನಿಂಗ್ ಪಾಯಿಂಟ್, ಅದರಲ್ಲೂ ಬೆಂಗಳೂರಿಗೆ ಅವರು ಕೊಟ್ಟಿರುವಂಥ ಕೊಡುಗೆ ಸದಾ ಬೆಂಗಳೂರಿಗೆ ನೆನಪಿಸಬೇಕು. ಒಂದು ಕಡೆ ಮೂಲಭೂತ ಸೌಕರ್ಯಗಳು, ಇನ್ನೊಂದು ಕಡೆ ಕುಡಿಯೋ ನೀರಿನ ವ್ಯವಸ್ಥೆ, ಕಾವೇರಿಯ ಒಂದು ಸಮಸ್ಯೆ ಬಗೆಹರಿಸೋದಲ್ಲಿ. ಯಾಕಂದರೆ ಅದೇ ಸಂದರ್ಭದಲ್ಲಿ ಮಾನ್ಯ ಅನಂತಕುಮಾರ್ ಅವರು ಕೇಂದ್ರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಭಾಳ ಜನ ಹೇಳೋರು ಒಂದು ಕಡೆ ಇಟ್ ವಾಸ್ ಅನ್ ಎಕ್ಸಲೆಂಟ್ ಕಾಂಬಿನೇಷನ್. ಕೇಂದ್ರದ ನಗರಾಭಿವೃದ್ಧಿ ಸಚಿವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇಬ್ಬರು ಅದೇ ಥರದ ಸ್ವಭಾವ ಗುಣಗಳನ್ನು ಹೊಂದಿದ್ರು. ರಾಜಕೀಯವಾಗಿ ವಿರೋಧ ಪಕ್ಷದಲ್ಲಿ ಇದ್ದರೂ BJPಯು ಅಧಿಕಾರಕ್ಕೆ ಬರಬೇಕು ಅಂತ ಬಹಳ ಪ್ರಬಲವಾಗಿ ಹೋರಾಟ ನಡೆಸಿರುವಂಥ ಸಂದರ್ಭ ಅದು 2001, 2003. ಆದರೆ ಅವನ್ನೆಲ್ಲ ಪಕ್ಕಕ್ಕಿಟ್ಟು ಇವತ್ತೇನು ಬೆಂಗಳೂರಿನಲ್ಲಿ ನಾವು ಇಷ್ಟೊಂದು ಫ್ಲೈಓವರ್ ನೋಡ್ತಿರ್ಬೋದು, ಮೆಟ್ರೋನು ಅದೇ ಸಂದರ್ಭದಲ್ಲೇ ಪಾಸಾಗಿರುವಂಥದ್ದು ಇರ್ಬೋದು, ಜೊತೆಗೆ ಕಾವೇರಿಗೆ ಒಂದು ತಾತ್ವಿಕ ಅಂತ ಕೊಟ್ಟಿದ್ದಿರ್ಬೋದು, ಟ್ರಿಬ್ಯುನಲ್ ಮಾಡಿದ್ದು, ಈ ಥರದ ಭಾಳಷ್ಟು ಕೆಲಸಗಳಲ್ಲಿ ಶ್ರೀ ಎಸ್ ಎಂ ಕೃಷ್ಣ ಅವರು ಮತ್ತು ಅನಂತಕುಮಾರ್ ಅವರು ಜೊತೆಯಾಗಿ ಮಾಡಿದ್ದು. ಅದರಲ್ಲೂ ಅದಮ್ಯ ಚೇತನ ಅಂತೂ ಯಾವತ್ತೂ ಮರೆಯೋಂಗಿಲ್ಲ. ನಮ್ಮ ಅಡುಗೆ ಮನೆ ಈಗೇನು ನಾವು ಬೆಂಗಳೂರಿನ ಮೊದಲನೇ ಅಡುಗೆ ಮನೆ ನಾವೇನು ಪ್ರಾರಂಭ ಮಾಡಿದ್ವೋ ಅದಕ್ಕೆ ಸ್ಥಳಾವಕಾಶ ಬೇಕು ಅಂದಾಗ ಸಮಯವೂ ಭಾಳ ಕಡಿಮೆ ಇತ್ತು. 2 ಗಂಟೆಯಲ್ಲಿ ಬಹುಶಃ ಇದು ಅತ್ಯಂತ ವೇಗವಾಗಿ ಯಾರಿಗಾದರೂ ಸ್ಥಳ ಸಿಗುತ್ತದೆ. ಈ ಥರದ ಸೇವಾ ಚಟುವಟಿಕೆಗಳನ್ನು ಪಕ್ಷಾತೀತವಾಗಿ ಗುರುತಿಸುವಂಥ ವ್ಯಕ್ತಿಯವರು ಆ ಸ್ಥಳವನ್ನು ಕೊಟ್ಟರು. ಅಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ದೇಶಾದ್ಯಂತ ಈ ಊಟ ಹೋಗಲಿಕ್ಕೆ ಸಾಧ್ಯ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತೀವಿ, ಗ್ರೇಟರ್ ಬೆಂಗಳೂರು ಅಂತೀವಿ. ಅವಾಗೆ 2004ರಲ್ಲಿ ಇವರು IT-BT ತಂದವರು, ತುಂಬ ಅಭಿವೃದ್ಧಿ ಕೆಲಸ ಮಾಡಿದವರು. ಒಂದು ಬೆಂಗಳೂರು ಈ ಮಟ್ಟಕ್ಕೆ ಬೆಳೆಯಬೇಕಂದ್ರೆ ಮುಖ್ಯ ಕಾರಣಕರ್ತರು. ಖಂಡಿತವಾಗಿಯೂ IT.com ಅನ್ನುವಂಥ ಕಾರ್ಯಕ್ರಮ ಶುರು ಮಾಡಿದ್ದು ನನಗೆ ನೆನಪಿದೆ. ಪ್ರತಿ ವರ್ಷ ನಾನು IT ಕ್ಷೇತ್ರದಿಂದ ಬಂದವಳಾಗಿ ಪ್ರತಿ ವರ್ಷ ಆ ಒಂದು IT.com ಬರೀ ಭಾರತಕ್ಕಲ್ಲ, ಇಡೀ ಜಗತ್ತಿಗೇನೆ ಒಂದು ಭಾಗವಹಿಸಬೇಕು ಅನ್ನುವಂಥ ಒಂದು ಪ್ರದರ್ಶನ ಆಯಿತು. ರಸ್ತೆಗಳು
ಮತ್ತು ನೀರಿಲ್ಲ ಅಂತಂದರೆ ಇವು ಯಾವುದೂ ಮಾಡೋಕ್ಕಾಗಲ್ಲ. ಹೀಗಾಗಿ ಬೆಂಗಳೂರನ್ನು ಅಂತಾರಾಷ್ಟ್ರೀಯ ನಕ್ಷೆಯಲ್ಲಿ ತಂದಿರೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ಅನ್ನೋದಕ್ಕಿಂತ ತಂದಿರೋರೇ ಶ್ರೀ ಎಸ್ ಎಂ ಕೃಷ್ಣ ಅವರು ಅಂತ ಖಂಡಿತವಾಗಿ ಹೇಳ್ಬೋದು. ಇದಿಷ್ಟು ತೇಜಸ್ವಿನಿ ಅನಂತಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.